ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ವೀಕೆಂಡ್ ಸೀರೀಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಆಲ್ರೆಡಿ ರೆಡಿ ಆಗ್ತಾ ಇದೀವಿ ದೇವಸ್ಥಾನಕ್ಕೆ. ಎಲ್ಲ ತಡಬಡಿಸ್ತವ್ರೆ. ನನ್ನ ಹೆಂಡತಿ ರೆಡಿ ಆಗ್ಬಿಟ್ಟೊಳಾಳೆ. ಇದು ನಮ್ಮ ಅಣ್ಣ ಆಯನ ನಮ್ಮಿ ಅಲ್ಲೇ ಒಳಗಡೆ ಹೋಗಿದ್ದಾರೆ, ತಡಬಡಿಸ್ತಾವ್ರೆ ಏನೇನ್ ಎತ್ಕೊಬೇಕು ಅಂತ. ಬನ್ನಿ ಲೆಟ್ಸ್ ಗೋ ಟು ವಿಡಿಯೋ. ನನ್ನ ಹೆಂಡತಿ ರಂಗೋಲಿ ಬಿಟ್ಟಳು, ತೋರಿಸ್ತೀನಿ ನಿಮಿಷ. ಚೆನ್ನಾಗಿ ಬಿಟ್ಟವಳಲ್ಲ, ಸೂಪರ್. ಇಳಿ ಬಿಟ್ಟಿರೋದು ನಮ್ದು 2 ಐರಾವತ ನಿಂತೈತೆ ಅಲ್ಲಿ. ಇದು ನನ್ನ ಗಾಡಿ, ಇದು ನಮ್ಮ ಡ್ಯಾಡಿ ಗಾಡಿ. ಇವಾಗ 2 ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಟು ಟೆಂಪಲ್. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ. ಉತ್ತಕ್ಕೆಲ್ಲ ತನಿ ಹರಿತಾವ್ರೆ. ಒಟ್ಟಿನಲ್ಲಿ ಉತ್ತ ಅಂತೂ ಹಾಲಲ್ಲಂತೂ ಕರ್ಗೋಗ್ಬೇಕು. ಅಲ್ಲಿವರೆಗೂ ಬಿಡಲ್ಲ ಗುರು. ಎಲ್ಲ ನಮ್ಮ ಮನೇಲಿ ಪೂಜೆ ಮುಗಿಸಿ ಹೆಂಡತಿ ಏನೋ ತತ್ತಾವಳೆ ಅಂತ. ಏನದು ಪ್ರಸಾದ. ಅಮ್ಮವ್ರ ದರ್ಶನ ಆಯ್ತು. ಎಲ್ಲ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವಸ್ಥಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೊಂದು ಬಾ ಹೇಳಿ ದೇವ್ರ ದರ್ಶನ ಮುಗೀತು. ಮನೆಗೆ ಎಷ್ಟೊತ್ತಿಗೆ ಹೋಗಿ ತಿನ್ಬಿಡ್ತೀನೋ ಅಂತ ಅನ್ಸ್ಬಿಡೈತೆ. ಅಮ್ಮ ನಿಂಗೆ ಹೊಟ್ಟೆ ಹಸಿದೈತೇನೆ? ಅವಳಿಗೆ ಹೊಟ್ಟೆ ಹಸಿಯಲ್ಲ, ಏನಕ್ಕಂದ್ರೆ ಅವ್ಳು ಡಯಟ್ ಅಲ್ಲಿ ಇಲ್ವಲ್ಲ. ನಾನು ಅದ್ರ ಡಯಟ್ ಅಲ್ಲಿ ಇದ್ದೀನಿ, ಅದಕ್ಕೋಸ್ಕರ ನಂಗೆ ಹೊಟ್ಟೆ ಹಸಿತದೆ. ಎಷ್ಟು ನೀನ್ ಡಯಟ್ ಅಲ್ಲಿ ಇದ್ದೀನಿ ನೀನು? ಚಮ್ಮ ನೀನ್ ಡಯಟ್ ಅಲ್ಲಿ ಇದೀನಾ? ನಿನ್ಗೆ ಹೊಟ್ಟೆ ಹಸಿತೈತಾ? ನನ್ಗೂ ಹೊಟ್ಟೆ ಹಸಿತೈತೆ. ಯಾವ ದೇವ್ರು ಹೇಳಿಲ್ಲಪ್ಪ ಖಾಲಿ ಹೊಟ್ಟೆಲ್ ಬಂದ್ಬಿಟ್ಟು ಪೂಜೆ ಮಾಡಿ ಅಂತ. ಎಲ್ಲಾನ ಹೇಳವ್ರೇನೆ? ಮತ್ತೆ ಏನಿಲ್ಲ, ದೇವ್ರು ಊಟ ಮಾಡ್ಕೊಂಡ್ ಬಂದು ಮಾಡ್ರಿ ಅಂತಾನು ಹೇಳವ್ರೆ. ಓಕೆನಾ? ಎಂತದು ಇಲ್ಲ ಎಂತದ್ದು. ನಾನು ಎಷ್ಟೋ ಸಲ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ ಪೂಜೆ ಮಾಡಿದೀನಪ್ಪ. ಎಷ್ಟೋ ದೇವಸ್ಥಾನಗಳಲ್ಲಿ ತಿನ್ಬಿಟ್ಟೆ ಪೂಜೆ ಮಾಡ್ತಾರೆ. ಪ್ರಸಾದ ಫಸ್ಟ್ ಸ್ವೀಕರಿಸಾದ್ಮೇಲೆ ಆಮೇಲೆ ಪೂಜೆ. ಹೊಟ್ಟೆ ಹಸಿತೈತೆ, ಬೇಗ ತಗೊಂಬರಮ್ಮ. 200 ಗ್ರಾಮ್ ರೈಸು, 200 ಗ್ರಾಮ್ ವಾಟರ್ ಮಿಲನ್ನು. ರೈಸ್ಗೆ ಸ್ವಲ್ಪ ರಸಮ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಬ್ಬದ ಪ್ರಯುಕ್ತ ಟೇಸ್ಟಾಗಿ ಸಿಗಲಿ ಬಾಯಿಗೆ ಅಂತ. ಡೈಲಿ ಸಪ್ಪೆ ತಿಂದು ಬೇಸಿಗೆ ತಗೊಳ್ಳೈತೆ. ಅದಕ್ಕೋಸ್ಕರನೇ ರೈಸ್ಗೆ ಸ್ವಲ್ಪ ಸಾಂಬಾರು ಯೂಸ್ ಮಾಡಿದ್ದೀನಿ. ಅದು ರಸಮ್ಮು ಮತ್ತು ಬೇಳೆ ಸಾಂಬಾರು 2 ಯೂಸ್ ಮಾಡ್ಬೋದು. ಆದರೆ ಮಸಾಲೆ ಸಾರು ಯೂಸ್ ಮಾಡಿದ್ರೆ ಓವರಾಲ್ ಕ್ಯಾಲರಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ರಸಮ್ ಯೂಸ್ ಮಾಡಿದ್ದೀನಿ. ಅಷ್ಟು ತಿನ್ಬಿಡೋಣ. ವೇ ಪ್ರೋಟೀನು ಇವತ್ತು ವೆಜ್ ಡಯಟ್ ಆಗಿರೋದ್ರಿಂದ 100 ಗ್ರಾಮು ಮಿಲ್ಕ್ ಜೊತೆಗೆ 1 ಸ್ಕೂಪ್ ವೇ ಪ್ರೋಟೀನ್ ಹಾಕಿದ್ದೀನಿ. ಓವರಾಲ್ ಕ್ಯಾಲರಿ 100 ಗ್ರಾಮ್ ಮಿಲ್ಕಲ್ಲಿ ನಮಗೆ ಬರೀ 50 ಕ್ಯಾಲರಿ ಬರುತ್ತೆ. ಇವತ್ತು ವೆಜ್ ಡಯಟ್ ಆಗಿರೋದ್ರಿಂದ ಇವತ್ತು ನಾನು 100 ಗ್ರಾಮ್ ಮಿಲ್ಕ್ ಜೊತೆಗೆ 1 ಸ್ಕೂಪ್ ವೇ ಪ್ರೋಟೀನ್ ಹಾಕಿ ಶೇಕ್ ಥರ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಸೆಕೆಂಡ್ ಮೀಲ್ ತೋಫ್ ರೆಡಿ ಆಯಿತು. ಮೊಟ್ಟೆ ಬೋಟ ನೋಡ್ರಿ ಬಂದ. ಎಲ್ರು ಕೇಳ್ತಾರಲ್ಲ ಮೊಟ್ಟೆ ಬೋಟ ಇವನೇ ಬಂದ ನೋಡಿ. ಎಷ್ಟು ಜನ ಫ್ಯಾನ್ಸ್ ಅವ್ರು ಗೊತ್ತಾನಂತ ನಿನ್ಗೆ? ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್. ಮೊಟ್ಟೆ ಬೋಟ ತಿಂದ್ರಿ? ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಿ ಇವಾಗ. ಹೇಳಿದ್ನಲ್ಲ, ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನಿದ್ದೆ ಮಾಡ್ಕೊಂಡ್ ಬಂದೀನಿ, ಫ್ರೆಶ್ ಆಗ್ಬಿಟ್ಟು ಆಮೇಲೆ ರೆಡಿ ಆಗಿ ಫ್ರೂಟ್ಸ್ ಪರ್ಚೇಸ್ ಮಾಡೋಣ ಅಂತ ನನ್ನ ಬಾಮದ ಜೊತೆ ಬಂದೆ. ಟೊಮೊಟೊ ಆಯ್ತು ನೋಡಿ ಗೈಸ್, ತಿನ್ನಿ ಸಕ್ಕತ್ತಾಗಿ ಬರುತ್ತೆ ಬಾಡಿ. ಇನ್ನೇನಿದೆ ಇದೆಲ್ಲ ತಿಂದೇನೆ ನಾನು ಈ ತರ ಬಾಡಿ ನೆಕ್ಸ್ಟ್ ಗೈಸ್ ಡ್ರ್ಯಾಗನ್ ಫ್ರೂಟ್ ಟ್ರೈ ಮಾಡಿ ಗೈಸ್. ಸ್ವಲ್ಪ ಚೆನ್ನಾಗಿರುತ್ತೆ. ಡ್ರ್ಯಾಗನ್ ಫ್ರೂಟ್ ಟ್ರೈ ಮಾಡಿ, ಒಳಗಡೆ ಸ್ವಲ್ಪ ಸಕಾಲಾಗಿರುತ್ತೆ, ಕ್ಯಾಲರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ಅಷ್ಟೇ, ಅಷ್ಟು 2 ತಿನ್ನಿ ನಂತರ ಇಟ್ಕೊಳ್ಳಿ. ಮೊಟ್ಟೆ ಬಿಡಿ, ಈ ತರ ಬಡಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಂಡು ಕುಕ್ಕುಂಬರ್ ಇರಲಿಲ್ಲ, ಖಾಲಿಯಾಗೋಗಿತ್ತು. ಕಲ್ಲಂಗಡಿ ಹಣ್ಣು ಒಂದು, ಪ್ರೀ ವರ್ಕೌಟ್ ಮಿಲ್ಲು, 200 ಗ್ರಾಮ್ ರೈಸು ಮತ್ತು 200 ಗ್ರಾಮ್ ವಾಟರ್ ಮಿಲನ್ನು. ನೆಕ್ಸ್ಟ್ ತಿಂದಾದ್ಮೇಲೆ ಪ್ರೀ ವರ್ಕೌಟ್ ಹಾಕ್ಕೊಂಡು ವರ್ಕೌಟ್ ಮಾಡೋದೆ. ಇವತ್ತು ವರ್ಕೌಟು ನಮ್ಮ ಜಿಮ್ ಇರಲ್ಲ, ಆ್ಯಕ್ಚುಲಿ ನಮ್ಮ ಮಾವನ ಮನೆಗೆ ಬಂದಿದ್ದೀನಿ. ಅಲ್ಲಿ ಒಂದು ಕ್ಲಬ್ ಇದೆ, ಅಲ್ಲಿ ಆ್ಯಕ್ಚುಲಿ ವರ್ಕೌಟ್ ಮಾಡ್ತೀನಿ. ಜಿಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದೆ ಜಿಮ್ಮು. ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿ ಲೈಟಾಗಿ ಪೋಸಿಂಗ್ ಮಾಡಿದೆ. ವರ್ಕೌಟ್ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಪೋಸಿಂಗ್ ಮಾಡೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. 1 ಸ್ಕೂಪ್ ವೇ ಪ್ರೋಟೀನ್ ಕುಡಿದು, ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಮ್ಯಾನುವಲ್ ಥ್ರೆಡ್ ಮಿಲ್ ಮಾಡ್ತಾ ಇರೋದು. ನಾನು ಇದುವರೆಗೂ ಮ್ಯಾನುವಲ್ ಥ್ರೆಡ್ ಮಿಲ್ ಮಾಡೇ ಇಲ್ಲ. ಆದರೂ ಒಂಚೂರು ಭಯ ಆಗ್ತೈತೆ, ಆದರೂ ಅನ್ಕಂಫರ್ಟಬಲ್ ಫೀಲು. ಆದರೂ ಪರವಾಗಿಲ್ಲ,
ಮಾಡಲೇಬೇಕಲ್ಲ. ನಾನು 12K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಈ ಜಿಮ್ಮಲ್ಲಿ ಕರೆಂಟು ಥ್ರೆಡ್ಮಿಲ್ ಇಲ್ಲ, ಬರೀ ಮ್ಯಾನ್ಯಲ್ ಥ್ರೆಡ್ಮಿಲ್ ಇರೋದು. ತೋರಿಸ್ತೀನಿ ನೋಡಿ, ಬರೀ ಮ್ಯಾನ್ಯಲ್ ಥ್ರೆಡ್ಮಿಲ್. ಕರೆಂಟ್ ಬರ್ತದೆ ಅಂತ ಹಾಕಿಲ್ಲ. ಇವತ್ತು ವರ್ಕೌಟ್ ಸೈಕ್ ಆಗಿತ್ತು. ಯಾವಾಗ ನಾನು 4th ಮೀಲ್ ತಿಂತೀನೋ ಅಂತ ಅನಿಸ್ಬಿಟ್ಟೈತೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಜಿಮ್ಗೆ ಬಾಯ್ ಹೇಳಿ 4th ಮೀಲ್ ತೋಫು ಮತ್ತು ಕುಕ್ಕುಂಬರು ಮನೆ ಹೊಟ್ಟೆ ಹಸ್ಬಿಟ್ಟಿತ್ತು. ನಾನು 4th ಮೀಲ್ ಕಂಪ್ಲೀಟ್ ಮಾಡೋಣ ಅಂತ ಜಿಮ್ಮಿಂದ ಓಡಿ ಬಂದು ತಿಂತಾಯಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು. ಮನೇಲಿ ಒಬ್ಬಟ್ಟು ತಿನ್ನೋಂತ ಹಿಂಸೆ ಇಡ್ತಾವ್ರೆ. ಅದಕ್ಕೆ ಕಾರಣ ನಮ್ಮ ಮಾವನೇ. ನೋಡಿ ಆ ಫೋಟೋದಲ್ಲಿ ಅವರೇ, ಓಕೆನಾ? ತೋರಿಸ್ತೀನಿ, ಕೂತವ್ರು ನೋಡಿ. ಇವರಿಂದನೇ ಡಯಟ್ ಹಾಳಾಗೋದು ನನಗೆ. ಇವರೇ ನನ್ನ ಡಯಟ್ ಹಾಳು ಮಾಡೋದು. ಇವರು ಅದಾದ್ಮೇಲೆ ಅಲ್ಲಿ ಅವನೊಬ್ಬ ಡಯಟ್ ಹಾಳು ಮಾಡ್ತಾರೆ. ಆದ್ರೂ ನಾನು ಬಿಡಲ್ಲ, ನಾನು ಡಯಟ್ ತಿಂದೇ ತಿಂತೀನಿ. ಚಮಟಿ ಕಾಲೋನಿ ಆಪೋಸಿಟ್ ಕದಂಬ ಹೋಟೆಲ್ ಹತ್ರ ಸೇಲ್ ಹಾಕಿದ್ದಾರೆ. ಸೇಲ್ ನೋಡೋಣ ಬನ್ನಿ. ಎಲ್ಲ ಒಳಗೋಗ್ತಾ ಇದ್ದೀವಿ. ಸೇಲ್ ಹಾಕಿದ್ದಾರೆ. ಉಡ್ಡು ಅಮ್ಮ, ಉಡ್ ದೇವ್ರುಗಳು ಏನ್ ಬೇಕಪ್ಪ? ಅದೆಲ್ಲ ಸೇಲ್ ಮಾಡಕ್ ಇಟ್ಟಿಲ್ಲ, ಸುಮ್ಮನೆ ಇಟ್ಟಾರ ಶೋಗೆ ಅಷ್ಟೇ. ಸುಮ್ಮನೆ ನೋಡ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ನೋಡ್ಬೇಕು, ಹೋಗ್ಬೇಕು ಅಷ್ಟೇ. ಹಾ, ಕಾರ? ಕಾರ್ ದೊಡ್ಡ ಕಾರ್ ಇರ್ಬೇಕು. ಯಾ ಚಿಕ್ಕ ಕಾರ್ಲಿ? ಚಿಕ್ಕ ಕಾರ್ ಇಟ್ಕೊಂಡು ಆಡಾಡ್ತಾವಳು, ಚಿಕ್ಕ ಮಗ್ಳು. ಕಳ್ಳಿ ಕಜಿತಾವಳು ನೋಡಿ. ಕಳ್ಳಿ ನೋಡಿ ಹೆಂಗೆ ಟೇಸ್ಟ್ ಅಂದ್ಬಿಟ್ಟು ಒಂದೊಂದು ಹಂಗೆ ಎತ್ಕೊಂಡು ಬೈಕ್ ಹಾಕೊಂಡ್ಬಿಡೋದು. ನೋಡ್ರೆ ಕಟ್ಟಾಗ್ತಾನೆ. ತಗೊಳ್ಳಲೇ ಏನಿಲ್ಲ, ಸುಮ್ನೆ ಅಂಕಲ್ ಟೇಸ್ಟ್ ಅನ್ನೋದು. ಓ ಭಯ್ಯ, ಓ ಇದ್ರಲ್ಲಿ ಇವ್ರು ಬೇರೆ ಕೆತ್ನಾ ರುಪೀಸ್. ಹಿಂದಿ ಬರಲ್ಲ, ಏನೂ ಇಲ್ಲ, ಸುಮ್ನೆ ಕೆತ್ನಾ ರುಪೀಸ್ ಅನ್ನೋದು. ಸೈಲೆಂಟ್ ಆಗ್ತಾರೆ ನೋಡಿ. 400 ರೂಪಾಯಿ ಕೆಜಿ ಅಂತ ನೋಡಿ. ಸ್ಯಾಂಪಲ್ ಕೊಡಪ್ಪ ಅನ್ನೋ ಮಮ್ಮಿ, ಸ್ಯಾಂಪಲ್ ಸ್ಯಾಂಪಲ್ ಅಲ್ಲೇ ಹಂಗೆ ಎತ್ಕೊಂಡ್ಬಿಡೋದು. ಸುಮ್ನೆ ಆಗ್ಬಿಡೋದು. ಒಂದೊಂದೇ ಟೇಸ್ಟ್ ಮಾಡ್ಬೇಕು. ಇದು ನಿಮಗೆ ಆಮೇಲೆ ಇದು ಎತ್ಕೊಬೇಕು. ಎಲ್ಲ ಒಂದೊಂದು ಟೇಸ್ಟ್ ಮಾಡ್ಬೇಕು. ಅವ್ನು ನೋಡೋಕ್ಕಿಂತ ಮುಂಚೆ ಟೇಸ್ಟ್ ಮಾಡ್ಬೇಕು. ಅವ್ನು ನೋಡ್ದ ಅಂದ್ರೆ ಅದನ್ನ ತಗೊಳ್ಳಿ ಭಯ್ಯ ಅಂತ. ನೋಡಿ ನೆಕ್ಸ್ಟ್ ಇದು ಅಯ್ಯಾ, ನೋಡಿ ನೆಕ್ಸ್ಟ್ ಇದು ನೋಡಿ. ಅವ್ನು ನೋಡ್ತಾ ಇಲ್ಲ, ನಾನು ಹೆಂಗೆ ಯಾವ ಥರ ಎಸ್ಕೇಪ್ ಮಾಡಿದೆ ಕೇಳಿದ್ರೆ ನಾನು ಲಾಗ್ ಮಾಡ್ತಾ ಇದ್ದೀನಿ ಅಂತೀನಿ. ನೋಡಿ ನೆಕ್ಸ್ಟ್ ಇದು ಆಯ್ತಾ. ನೆಕ್ಸ್ಟ್ ಹಂಗೆ ಬೈ ಲಾಗ್ ಕರ್ತ ಹೀಗೆ ನೋಡಿ. ಹಂಗಂದ ತಕ್ಷಣ ನಮ್ಗೆ ಡಿಸ್ಕೌಂಟ್ ಕೊಡ್ತಾರೆ. ಅವಾಗ ನಾವು ಟೇಸ್ಟ್ ಮಾಡಿ ಇವಾಗ ನೋಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ನೋಡ್ತಾ ಇದ್ದಾರೆ. ಸೊ ಇಷ್ಟಿಗೆ ಸ್ಟಾಪ್ ಮಾಡೋಣ. ಅಮ್ಮ ತಗೊಳ್ಳೋದು ಏನಿಲ್ಲ, ಸುಮ್ಮನೆ ವೇಟ್ ಕರ ಅಂತ ಹೇಳು. ವೇಸ್ಟ್ ಹೇಳು ಅವನ್ಲ ಬ್ರೋ. ನೋಡೋದಲ್ಲೇ ಚಿಕ್ಕ ಮಕ್ಕಳು. ಅಮ್ಮ ಹತ್ತೇನೆ ಅದಕ್ಕೆ. ನೋಡು ಹತ್ತಿಸ್ತೀನಿ, ನೋಡು ಹತ್ತು. ಸೇಲ್ ನೋಡಿದ್ರಲ್ಲ, HMT ಲೇಔಟ್ ಕದಂಬ ಆಪೋಸಿಟ್ ಇರೋದು. ಇವತ್ತೊಂದು ಡೇ ನಾನು ಜ್ಯೂಸ್ ಜೊತೆಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ವಿಡಿಯೋ ನಾಳೆ ಕಂಟಿನ್ಯೂಟಿ ಆಗುತ್ತೆ. ನಾಳೆ ಭಾನುವಾರ ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ, ಒಳ್ಳೊಳ್ಳೆ ಫನ್ನಿ ವಿಡಿಯೋಸ್ ತರ್ತೀನಿ. ಓಕೆ, ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಯ್, ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್, ಮುಂಜಾನೆ ಶುಭೋದಯ. ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ HMT ಗ್ರೌಂಡ್ಗೆ ನಾನು ನನ್ನ ಬಾಮೈದ ಬಂದ್ವಿ. ಇವನಂತೂ ನೆನ್ನೆ 7 ವಡೆ ತಿಂದವನೆ. ತಿನ್ಬಿಟ್ಟು ಇವಾಗ ಕರಗ್ಸೋಣ ಅಂತ ಬಂದ ನೋಡ್ರಿ. ಇದೆ HMT ಗ್ರೌಂಡು. 7 ವಡೆ ತಿಂದಿ, ಇವಾಗ 7 ವಡೆ ಕರಗ್ಸೋಣ ಅಂತ ಒಂದ ನೋಡ್ರಿ. ಇವಾಗ 7 ವಡೆ 7 ರೌಂಡ್ ಹೊಡೆದ. 1 ವಡೆಗೆ 1 ರೌಂಡ್ ಕ್ಲಿಯರ್ ಮಾಡ್ಬಿಡ್ತೀನಿ ಇವತ್ತು. ಲೈಟ್ ಜಾಗ್ ಮಾಡಬೇಕು. ನೀವು ಎಷ್ಟು ಲೈಟ್ ಜಾಗ್ ಮಾಡ್ತೀರಾ, ಫಾಸ್ಟ್ ಆಗಿ ಜಾಗ್ ಏನ್ ಬೇಡ. ಲೈಟ್ ಜಾಗ್ ಮಾಡಿದ್ರೆ ನಿಮಗೆ ಕಾರ್ಡಿಯೋ ಆಕ್ಟಿವಿಟಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ವಾಕ್ ಮಾಡಿ. ವಾಕ್ ಜೊತೆಗೆ ಫಸ್ಟ್ ವಾರ್ಮ್ ಅಪ್ಗೆ ವಾಕು, ಅದಾದ್ಮೇಲೆ ಅದ್ರ ಜೊತೆಗೆ ಲೈಟ್ ಜಾಗ್ ಈ ತರ. ಅವಾಗ ಕಾರ್ಡಿಯೋ ಇನ್ಕ್ರೀಸ್ ಚೆನ್ನಾಗಾಗುತ್ತೆ ನಿಮಗೆ. ಎಲ್ಲ ವಾಕ್ ಮಾಡ್ತಾ ಇದಾರೆ, ಹಿರಿಯರು, ಯಂಗ್ ಹುಡುಗರು, ಲೇಡೀಸು ಎಲ್ಲ ಪ್ರತಿಯೊಬ್ರು ವಾಕ್ ಮಾಡಿ ಚೆನ್ನಾಗಿ ಫಿಟ್ ಆಗಿರಿ. ಇಲ್ಲಿ 6000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು. ಮನೆಗೆ ಹೋಗ್ಬಿಟ್ಟು ನಾನು ಫಸ್ಟ್ ಮೀಲ್ ಕಂಪ್ಲೀಟ್ ಮಾಡೋಣ ಅಂತ ಆತರದಲ್ಲಿದ್ದೀನಿ. ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ. ನನ್ನ ಸಂಡೇ ಸ್ಪೆಷಲ್ ಕಲ್ಲಂಗರಿ 200 ಗ್ರಾಮು, 200 ಗ್ರಾಮ್ ರೈಸ್. ಸ್ಪೆಷಲ್ ಗಿಶೆಲ್ಲ ಏನೂ ಇಲ್ಲ ನನಗೆ. ಕಾಂಪಿಟೇಷನ್ ಮುಗಿಯೋವರೆಗೂ ಬರೀ ಇದೆ.
ಇವತ್ತು ಕಾರಣತೆಗಳಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಆಸ್ ಯೂಶಲಿ ಇವತ್ತು ಫುಲ್ ರೆಸ್ಟ್ ಅಲ್ಲಿ ಇದ್ದೆ. ಇವತ್ತು ಚಿಕನ್ ಬ್ರೆಸ್ಟ್ ಬದಲು 500 ಗ್ರಾಮ್ ಪ್ರಾನ್ಸ್ ಆಡ್ ಮಾಡಿದೀನಿ. ಪ್ರಾನ್ಸ್ ಜೊತೆಗೆ 200 ಗ್ರಾಮ್ ಕಲ್ಲಂಗಡಿ ಹಣ್ಣು ಮತ್ತು ಒಂದ್ ಸ್ಕೂಪ್ ವೇ ಪ್ರೋಟೀನ್ ಕುಡಿದು ಇವತ್ತು ನನ್ನ ಸ್ಟೆಪ್ಸ್ ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ನೈಟ್ 10 ಗಂಟೆಗೆ ಬಂದಿದ್ದೀನಿ HMT ಲೇಔಟ್ಗೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಇದೇ ತರ ನಂಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಲವ್ ಯು. ಇಲ್ಲಿಗೆ ಇವತ್ತು ವೀಕೆಂಡ್ ಸೀರೀಸ್ ಕಂಪ್ಲೀಟ್ ಆಯ್ತು. ಓಕೆ, ಲವ್ ಯು ಆಲ್. ಗುಡ್ ನೈಟ್. ಹಿಂಗೆ ಸಪೋರ್ಟ್ ಮಾಡಿದಿರಿ. ಬಾಯ್.